ಹಾಯ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂಥೇಳಿ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆಯೇ ಇವತ್ತಿನ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ನಾವು ಇವತ್ತು ಒಂದು ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಲ್ಲಿ ದೇವಸ್ಥಾನ ಹೇಗಿದೆ ಅಂತ ಕೂಡ ಗೊತ್ತಿಲ್ಲ ನನಗೆ. ನಾನು ಕೂಡ ಇದೇ ಮೊದಲನೇ ಬಾರಿ ಬಂದಿರುವಂಥದ್ದು. ಆದರೆ ಎಲ್ಲರೂ ಹೇಳ್ತಾರೆ ಇದೊಂದು ತುಂಬ ಶಕ್ತಿಶಾಲಿ ದೇವತೆ, ದೇವರು ಅಪ್ಪ ಅಂತ ಹೇಳಿ ಕೂಡ ಹೇಳ್ತಾರೆ. ಹಾಗಾಗಿ ಅಷ್ಟು ದಿನದಿಂದ ಬರಬೇಕು ಅಂತ ಹೇಳಿ ಬರೋದಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಅಂತೂ ಈ ದೇವಸ್ಥಾನ ನೋಡುವಂಥ ಒಂದು ಭಾಗ್ಯ ನಮ್ಗೆ ಸಿಕ್ತು ಅಂತೇಳಿ ಅನಿಸುತ್ತೆ. ಹಾಗಾಗಿ ನಾವು ಬಂದಿದ್ದೀವಿ. ಹಾಗಾಗಿ ನೋಡೋಣ ಒಳಗಡೆ ಒಂದು ಎಷ್ಟು ವಿಡಿಯೋ ಮಾಡೋಕ್ಕಾಗುತ್ತೆ ನೋಡ್ತೀನಿ. ಯಾಕೆಂದರೆ ವಿಡಿಯೋ ಮತ್ತು ಫೋಟೋ ಅಲೋ ಇಲ್ಲ. ಹಾಗಾಗಿ ಯಾವುದೇ ಒಂದು ದೇವಸ್ಥಾನಗಳಾಗಿರ್ಬೋದು, ಅಲ್ಲಿಗೆ ಬಂದಾಗ ನಮ್ಮ ಒಂದು ಮನಸ್ಸಿನ ಒಂದು ಭಾವನೆಗಳೇ ಬದಲಾವಣೆ ಆಗುವಂಥದ್ದನ್ನು ನಾವು ಕಾಣ್ಬೋದು. ಮನಸ್ಸಿನಲ್ಲಿ ಏನೇ ಗೊಂದಲಗಳಿರಲಿ, ಯಾವುದೇ ರೀತಿಯ ಒಂದು ಒತ್ತಡಗಳಿರಲಿ, ಎಲ್ಲವನ್ನು ಮರೆತು ಒಂದು ಕ್ಷಣ ಮನಸ್ಸಿಗೆ ಒಂದು ಶಾಂತಿ, ನೆಮ್ಮದಿ ಸಿಗುತ್ತೆ ಅಂತ ಹೇಳಿದ್ರೆ ಒಂದು ದೇವಸ್ಥಾನದ ಒಂದು ವಾತಾವರಣ, ಅಲ್ಲಿರುವಂತಹ ಒಂದು ಗುಡ್ ವೈಬ್ರೇಷನ್ಸು ನಮ್ಮ ಒಂದು ಮನಸ್ಸನ್ನು ಒಂದು ರೀತಿಯಲ್ಲಿ ಒಂದು ಶಾಂತಿಯಾಗಿಡ್ತಾ ಹೋಗುತ್ತೆ. ಹಾಗಾಗಿ ಈ ಒಂದು ದೇವಸ್ಥಾನವನ್ನು ನೋಡಿದಾಗ ಅಲ್ಲಿ ಒಳಗಡೆ ಹೋಗ್ತಾ ಇದ್ದಂಗೆ ಏನೋ ಒಂದು ರೀತಿಯಲ್ಲಿ ಒಳ್ಳೆಯ ಒಂದು ವೈಬ್ರೇಷನ್ಸ್ ಬರುತ್ತೆ, ಬಂತು ಅಂತೇಳಿ ಅನಿಸುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಆ ದೇವಸ್ಥಾನವನ್ನು ನೋಡ್ತಿದ್ದಂಗೆ ಒಂದು ಮನಸ್ಸಿನಲ್ಲಿ ಏನೋ ಒಂದು ರೀತಿಯಲ್ಲಿ ಸಂತೋಷ. ಹಾಗೆಯೇ ಅಲ್ಲಿ ನೋಡಿ ಆಗಲೇ ಮೊಬೈಲು ಅಲೋ ಇಲ್ಲ ಅಂತ ಹೇಳಿ ಕ್ಲೋಸ್ ಮಾಡಿ ಅಂತೇಳಿ ಹೇಳಿದ್ರು. ಹಾಗಾಗಿ ಇಟ್ಟು ಹೊರಗಡೆಯಿಂದ ಬಂದ್ವಿ. ಪೂಜೆ ಎಲ್ಲ ಆಯಿತು, ಕೈ ಮುಗಿದು ಹೊರಗಡೆ ಬಂದ್ವಿ. ಇದು ಹೊರಗಿನ ಒಂದು ಚಿತ್ರಣ, ಒಂದು ದೇವಸ್ಥಾನ ಹೇಗಿತ್ತು ಅಂತ ಹೇಳಿ. ಹಾಗೆಯೇ ಪ್ರತಿದಿನ ಪ್ರತಿ ಕ್ಷಣ ಒಂದು ಹೊಸ ರೀತಿಯ ಒಂದು ಜೀವನ ನಮ್ಮ ಒಂದು ಬದುಕಿನಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಹಲವಾರು ಒತ್ತಡಗಳು, ಬದುಕು ಜಂಜಾಟಗಳು ಹಲವಾರು ರೀತಿಯಲ್ಲಿ ಇದ್ದರೂ ಕೂಡ ಒಂದಲ್ಲ ಒಂದು ಸಾರಿ ನಾವು ಹೀಗೆ ಒಂದು ಕ್ಷಣ ನಾವು ಕೂತು ಆಲೋಚನೆ ಮಾಡಿದಾಗ, ನಮ್ಮೊಳಗಡೆ ನಾವು ಹೋದಾಗ ಏನೋ ಒಂದು ರೀತಿಯಲ್ಲಿ ನೆಮ್ಮದಿ ಸಿಗ್ತಾ ಹೋಗುತ್ತೆ. ಹೀಗೆ ಈ ದೇವಸ್ಥಾನವನ್ನು ನೋಡಿಕೊಂಡು ಎಲ್ಲ ಪೂಜೆ ಎಲ್ಲ ಮುಗಿಸಿ ಅಲ್ಲಿಂದ ಆಲ್ರೆಡಿ ಸಂಜೆ 5 ಆಗಿತ್ತು. ಇವಾಗ ಅಲ್ಲಿಂದ ಮನೆ ಕಡೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್.